ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಸಿಂಗಾರಮ್ಮ ಅವರು ಒಂದಿಷ್ಟು ಜನರನ್ನು ಕರೆಸಿ ಏನೋ ಮಾತಾಡಿಸ್ತಿರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಆಚೆ ಬರ್ತಾರೆ. ಸಿಂಗಾರಮ್ಮ ಕೋಪದಲ್ಲಿ ಇರೋದನ್ನ ನೋಡಿ ಕಂಠಿ ಇದ್ದೋನು ಯಾಕವ್ವ ಏನಾಯ್ತು ಅಂತ ಕೇಳ್ತಾನೆ. ಆಗ ಸಿಂಗಾರಮ್ಮ ಅವರು ಒಂದು ನಿಮಿಷ ಇರುದೊರೆ, ಏನು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಕಂಠಿ ಸುಮ್ಮನಾಗ್ತಾನೆ. ಆಗ ಸಿಂಗಾರಮ್ಮ ಅವರು ಬಂದಿರೋರನ್ನ ಕೋಪದಿಂದ ನೋಡ್ತಿರ್ತಾರೆ. ದಿಟ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಿಜ ಒಪ್ಕೊಳ್ರಿ, ಯಾರ ಆ ಥರ ಮಾಡಿಸಿದ್ದು ಅಂತ ಕೇಳ್ತಾರೆ. ಆಗ ಅದರಲ್ಲಿ ಒಬ್ಬ ವ್ಯಕ್ತಿ, ಅಮ್ಮೋರೆ ನಿಜವಾಗ್ಲೂ ಓದ್ಕಿತ ನಾನಂತೂ ಏನೂ ಮಾಡಿಸಿಲ್ಲ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದಳು, ಅತ್ತೆ ಯಾರಿಗೆ ಏನು ಮಾಡಿಸಿರೋದ್ರ ಬಗ್ಗೆ ನೀವು ವಿಚಾರಿಸ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಸಿಂಗಾರಮ್ಮವರು, ಅದೇ ಸ್ನೇಹ, ಓದ್ಕಿತ ನಿನ್ನನ್ನು ಪರೀಕ್ಷೆ ಬರೆಯೋಕ್ಕೆ ಅಂತ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ, ಅವತ್ತು ಬ್ರೇಕ್ ಫೇಲ್ ಆಗಿತ್ತಲ್ವಾ, ಅದ್ರ ಬಗ್ಗೆನೇ ವಿಚಾರಿಸ್ತಿದ್ದೀನಿ ಅಂತ ಹೇಳ್ತಾರೆ. ಸಿಂಗಾರಮ್ಮನ ಮಾತು ಕೇಳಿ ರಾಧಂಗೆ ತುಂಬಾ ಗಾಬರಿ ಆಗತ್ತೆ. ಆಗ ಸಿಂಗಾರಮ್ಮವರು, ಅವತ್ತು ಆ ರೀತಿ ಮಾಡಿಸಿದ ಯಾರು ಅಂತ ಗೊತ್ತಾದರೆ ಸಾಕು, ಅವ್ರು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಾಕಿಲ್ಲ, ಇಲ್ಲೇ ನೆಲ ಬಗ್ದು ಗುಂಡಿ ತೋಡ್ಬಿಡ್ತೀನಿ ಅಂತ ತುಂಬ ಸಿಟ್ಟಿನಲ್ಲಿ ಹೇಳ್ತಾರೆ. ಆಗ ಸ್ನೇಹ ರಾಧನ್ನ ನೋಡಿ ನಗ್ತಿರ್ತಾಳೆ. ರಾಧಂಗೆ ತುಂಬಾ ಗಾಬರಿ ಆಗಿರತ್ತೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.